ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಚಿಕ್ಕ ಮಕ್ಕಳ ಫ್ರಾಕ್ಗಳೇನಾದ್ರು ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕಲೇಬೇಡಿ. ನೋಡಿ, ಹಳೇದಾಯಿತು ಅಂತ ಹರಿದೋಯ್ತು ಅಂತ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ. ಸೊ ಆ ಬಿಸಾಕ್ದೇ ಅದರಿಂದ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಹರಿದೋಗಿರುವಂತಹ ಒಂದು ಓಲ್ಡ್ ಫ್ರಾಕನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಚಿಕ್ಕದಾಗಿರುವಂತಹ ಬಟ್ಟೆನ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು ನಮಗೆ. ಇದಿಷ್ಟನ್ನು ಹಾಗೆ ಎತ್ತಿಟ್ಟಿರಿ, ಮತ್ತೇನಾದರೂ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ. ನೋಡಿ, ಇಷ್ಟು ಚಿಕ್ಕದಾಗಿರುವಂತಹ ಬಟ್ಟೆನ ತೊಗೊಂಡ್ಬಿಟ್ಟು ನಾನು ಈಗ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ. ಅಂದರೆ ಸ್ಕ್ವಯರ್ ಆಗಬೇಕು, ಅದು ಫುಲ್ ನೀಟಾಗಿ ಹೀಗೆ ಮಡಿಸ್ಕೊಂಡು ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು, ಇದನ್ನು ಉಲ್ಟಾ ಆಗಿತ್ತು ಇದನ್ನು ಸೀದಾ ಕೂಡ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡು ನಾನು ಬರ್ತೀನಿ. ನೋಡಿ, ಈ ರೀತಿ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ, ಈಗ ನೀವು ನೋಡ್ತಿರ್ಬೋದು, ನಾನೀಗ ಆಲ್ರೆಡಿ ಸ್ಕ್ವಯರ್ ಪೀಸಿನಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಹೊಲಿಗೆನ ಕೆಳಗಡೆ ಬರುವಂತೆ ನಾನೀಗ ಮಡಚಿಟ್ಕೊಂಡಿದ್ದೀನಿ. ನೋಡಿ, ಆಮೇಲೆ ನಂತರದಲ್ಲಿ ಹೀಗೆ ಮಿಡಲ್ನಲ್ಲಿ ನೀವು ಈ ರೀತಿ ಅದನ್ನು ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿದವಾಗ ಏನಾಗುತ್ತೆ, ಒಂದು ಬೋ ಥರ ರೆಡಿ ಆಗುತ್ತೆ ಅಲ್ವಾ. ನೋಡಿ, ಈ ರೀತಿ ನೀವು ಮಿಡಲ್ನಲ್ಲಿ ಈ ರೀತಿ ನೋಡಿ, ಈ ರೀತಿ ಹೀಗೆ ಮಡಚಿಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ಅಥವಾ ಒಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕಬಹುದು. ನಾನಿಲ್ಲಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಜಿ ದಾರನ ತೊಗೊಂಡ್ಬಿಟ್ಟು ಮಿಡಲ್ನಲ್ಲಿ ನೀವು ಈ ರೀತಿ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಒಂದು ಬೋ ಥರ ರೆಡಿ ಆಗುತ್ತೆ. ನೋಡಿ, ನಾವು ಬಿಸಾಕ್ತೀವಿ ಅಲ್ವಾ ಈ ಥರ ಫ್ರಾಕ್ಗಳನ್ನು, ಅದರಿಂದ ಕೂಡ ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡ್ಕೋಬಹುದು. ನೋಡಿ, ನಾನಿಲ್ಲಿ ಮಿಡಲ್ನಲ್ಲೇ ಹಾಕಬೇಕು. ಎಡ್ಜಸ್ಸಿಗೆ ಹಾಕಿದರೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮಿಡಲ್ನಲ್ಲಿ ನೀವು ಈ ರೀತಿ ಹೊಲಿಗೆನ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ರೌಂಡಾಗಿ ಹೀಗೆ ಸುತ್ಕೊಳ್ಳಿ. ಆಗ ಟೈಟಾಗಿ ನಿಮಗೆ ಅಲ್ಲಿ ಒಂದು ನಾಟ್ ಬರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಫ್ರಾಕಲ್ಲೇ ಕೂಡ ಈ ರೀತಿ ಚಿಕ್ಕದಾಗಿರುವಂತಹ ಬಟ್ಟೆ ಪೀಸನ್ನು ಕಟ್ ಮಾಡಿಕೊಂಡು ಅಲ್ಲಿ ಇದನ್ನು ಕೂಡ ನಾನು ಮಿಡಲ್ನಲ್ಲಿ ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಹೀಗೆ ಮಿಡ್ಲಲ್ಲಿ ನೀವು ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ಫ್ರಾಕನ್ನು ನಾವು ಹಿಂದ್ಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಕಸಿ ಕೂಡ ಇರುತ್ತಲ್ವ, 2 ಕಸಿ, ಅದರಲ್ಲೂ ಕೂಡ ನಾನೀಗ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಮಿಡ್ಲಲ್ಲಿ ಹೊಲಿಗೆ ಹಾಕ್ಕೊಂಡ ನಂತರ ನಾವು ಹಿಂದ್ಗಡೆ ಕಟ್ಟುವಂತಹ ಆ ಕಸಿಯಲ್ಲಿ ಕೂಡ ಕಟ್ ಮಾಡ್ಕೊಂಡು ಬರಬೇಕು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಇದರ ಮಿಡಲ್ನಲ್ಲಿ ನಾನೀಗ ಸ್ಟಿಚ್ ಮಾಡ್ತೀನಿ. ನೋಡಿ, ನಾವೇನೀಗ ರೆಡಿ ಮಾಡ್ಕೊಂಡಿದ್ವಲ್ಲ, ನೋಡಿ ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ. ನೋಡಿ, ಈ ರೀತಿ ನಾನು ಇದ್ರ ಒಳಗಡೆ ಹಾಕಿಬಿಟ್ಟು ದಾರನೂ ಕಾಣ್ದಿರಬಾರ್ದು. ಮಿಡಲ್ನಲ್ಲಿ ನಾವೇನು ದಾರ ಹಾಕಿ ಹೊಲಿದಿದ್ವಲ್ಲ ಆ ದಾರ ಕೂಡ ಕಾಣಬಾರ್ದು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಕಲರಿನ ದಾರ ತೊಗೊಂಡ್ರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನೀವೀಗ ನೋಡ್ತಿರ್ಬೋದು ಹಳೆ ಬಟ್ಟೆಗಳನ್ನು ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿವಿಧ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ವಿಡಿಯೋಸ್ಗಳು ಆಲ್ರೆಡಿ ಬಂದಿದ್ದಾವೆ. ಇದಲ್ಲದೇ ಮತ್ತೇನಾದರೂ ನೀವು ಬೇರೆ ರೀತಿ ಯೂಸ್ ಮಾಡ್ತಿದ್ರೆ ಬಟ್ಟೆಗಳನ್ನಾಗಲಿ ಬೇರೆ ಯಾವುದಾರು ಆಗಲಿ ಹೇಗೆ ನೀವು ಬಳಸ್ಕೋತಿದ್ದೀರಾ ಅನ್ನೋದನ್ನು ನಮಗೂ ಕೂಡ ತಿಳಿಸಿ. ನಾವು ಅದನ್ನು ವಿಡಿಯೋ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ. ನೋಡಿ, ಸಿಂಪಲ್ಲಾಗಿ ಬಿಸಾಕುವ ಈ ಬಟ್ಟೆಯಿಂದ ಎಷ್ಟು ಚೆನ್ನಾಗಿ ನಾವು ಆಲ್ರೆಡಿ ರೆಡಿ ಮಾಡಿದ್ವಿ ಅಂತ. ಆ ಫ್ರಾಕಲ್ಲೇ ಮತ್ತೊಂದು ಸ್ವಲ್ಪ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಫುಲ್ ಸ್ಟ್ರೈಟಾಗಿ ಉದ್ದ ಪೀಸಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೀವು ಕೆಲವೊಂದು ಸರಿ ಬೇಡ ಇದೆಲ್ಲ ಹಾಳಾಗಿದೆ ಅಂತ ಹೇಳಿ ಬಿಸಾಕ್ತಿರಲ್ವಾ, ಸೊ ಅವುಗಳನ್ನು ಇಟ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ಏನಂದರೆ ನೋಡಿ, ಈ ರೀತಿ ಹೇರ್ ಬ್ಯಾಂಡ್ಗಳು ನೋಡಿ ಹಾಳಾಗಿದೆ, ಅದಕ್ಕಾಗಿ ನಾವು ಇದನ್ನು ಬಿಸಾಕ್ತೀವಿ. ಸೊ ಇದನ್ನು ಬಿಸಾಕೋ ಬದಲು ನಾವು ಈ ಕಟ್ ಮಾಡ್ಕೊಂಡಿರುವಂತಹ ಬಟ್ಟೆಯಿಂದ ಫುಲ್ ನೀಟಾಗಿ ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಫುಲ್ ನೀಟಾಗಿ ಈ ರೀತಿ ಸುತ್ಕೋಬೇಕು ಇದನ್ನು. ನೋಡಿ, ಹೀಗೆ ಪೂರ್ತಿ ಹೇರ್ ಬ್ಯಾಂಡ್ಗೆ ನಾವು ಇದನ್ನು ಫಸ್ಟು ಸುತ್ಕೊಂಡು ಬಿಡೋಣ. ನೋಡಿ, ಈ ರೀತಿ ಫುಲ್ ನೀಟಾಗಿ ಸುತ್ಕೊಂಡ್ಬಿಟ್ಟು ಎಡ್ಜಸ್ಸಿಗೆ ನೀವೇನು ಮಾಡಬೇಕು, ಸ್ವಲ್ಪ ಗಮ್ ಹಚ್ಚಿಬಿಟ್ಟು, ಜಾಸ್ತಿ ಏನಾದರೂ ಬಟ್ಟೆ ಆದರೆ ಅದನ್ನು ಕಟ್ ಮಾಡಿಬಿಡಿ.
ಉಳಿದಿರೋ ಬಟ್ಟೆಗೆ ನೋಡಿ ಈ ರೀತಿ ಸ್ವಲ್ಪವೇ ಸ್ವಲ್ಪ ಇಲ್ಲಿ ನಾನಿಲ್ಲಿ ಫೆವಿ ಬಾಂಡನ್ನು ಉಪಯೋಗಿಸ್ತಿದ್ದೀನಿ. ಬೇಗನೆ ಇದು ಹತ್ಕೊಂಡು ಬಿಡುತ್ತೆ ಗಮ್ಮು. ಸೊ ಹಾಗಾಗಿ ಇದನ್ನು ನಾನು ಬಳಸ್ತಾ ಇದ್ದೀನಿ. ಈ ರೀತಿ ಎಡ್ಜಿಗೆ ನೀವೇನು ಮಾಡಬೇಕು, ಗಮ್ಮನ್ನು ಹಚ್ಬಿಟ್ಟು ಸ್ವಲ್ಪ ಹೀಗೆ ಒತ್ತಿ ಹಿಡ್ಕೊಂಡ್ರೆ ಆಯಿತು. ಫುಲ್ ನೀಟಾಗಿ ಅದು ಹತ್ಕೊಳ್ಳುತ್ತೆ. ನಂತರ ನೋಡಿ ಈಗ ಹೇರ್ ಬ್ಯಾಂಡು ಎಷ್ಟು ಚೆನ್ನಾಗಿ ಹಳೇದಿರೋದು ಹೊಸದ್ರಂತೆ ರೆಡಿ ಆಗುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ ನಂತರ ನಾವೇನು ಫಸ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಬೋ ಥರ, ಅದನ್ನು ನಾವಿಲ್ಲಿ ಹೇರ್ ಬ್ಯಾಂಡಿಗೆ ಅದನ್ನು ಸ್ಟಿಚ್ ಮಾಡೋಣ. ನೀವು ಇದನ್ನು ಸ್ಟಿಚ್ ಬೇಕಾದರೂ ಮಾಡಬಹುದು ಅಥವಾ ಗಮ್ ಹಚ್ಚಿ ಕೂಡ ಅಂಟಿಸಬಹುದು. ಸ್ಟಿಚ್ ಮಾಡಿದರೆ ತುಂಬ ದಿನ ಬಾಳಿಕೆಯಲ್ಲಿ ಬರುತ್ತೆ. ನಾನಿಲ್ಲಿ ಗಮ್ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಇದನ್ನು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೇರ್ ಬ್ಯಾಂಡಿಗೆ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೇರ್ ಬ್ಯಾಂಡ್ಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ಗಮ್ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ. ಆವಾಗ ನೋಡಿ ಈ ರೀತಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿ, ಹಳೇದು ಅಂತಲೇ ಗೊತ್ತಾಗೋದಿಲ್ಲ. ನೋಡಿ ಬೇಡ ಅಂತ ಬಿಸಾಕುವ ನಾವು ಡ್ರೆಸ್ಸಿಂದ ಉಪಯೋಗಿಸ್ಬಿಟ್ಟು, ಹಾಗೆ ಬೇಡ ಅಂತ ಬಿಸಾಕುವ ಹೇರ್ ಬ್ಯಾಂಡನ್ನು ಉಪಯೋಗಿಸ್ಬಿಟ್ಟು ಎಷ್ಟು ಚೆನ್ನಾಗಿ ನಾವು ರೆಡಿ ಮಾಡಿದ್ವಿ ಅಂತ ಹೇಳಿ. ಜೆಂಟ್ಸ್ ಶರ್ಟ್ ಇರುತ್ತಲ್ವ, ಅದನ್ನು ಹಳೇದಾಯಿತು ಅಂತ ಹೇಳಿ ಬಿಸಾಕಿ ಬಿಡಬೇಡಿ, ಅದರಿಂದ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಪೂರ್ತಿ ಶರ್ಟ್ ಬೇಕಾಗಲ್ಲ, ಕೇವಲ ಸಣ್ಣ ಪೀಸ್ ಇದ್ದರೆ ಸಾಕಾಗುತ್ತೆ. ನೋಡಿ ನಾನೀಗ ಶರ್ಟಿನ ಬಟನನ್ನು ಇದನ್ನು ಓಪನ್ ಮಾಡಿಬಿಟ್ಟು ಇದೇನು ಮೇಲ್ಗಡೆ ಇರುವಂತಹ ಈ ಪಾಕೆಟ್ ಇರುತ್ತಲ್ವ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಪಾಕೆಟನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಇದಿಷ್ಟೇ ಬೇಕಾಗೋದು, ಫುಲ್ ಶರ್ಟು ಕೂಡ ನಮಗೆ ಬೇಕಾಗಲ್ಲ. ಪೂರ್ತಿ ಈ ಪ್ಯಾಕೆಟನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ ಶರ್ಟಿನ ಮೇಲ್ಭಾಗದ ಜೇಬನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆ ಪಾಕೆಟ್ ಮೇಲ್ಗಡೆ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಬಟ್ಟೆನ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದೊಂದೇ ವಿಡಿಯೋದಲ್ಲಿ ನೀವು ಸುಮಾರು ರೀತಿಯ ಟಿಪ್ಸ್ಗಳನ್ನು ತಿಳ್ಕೊಬಹುದು. ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ತೀನಿ. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಹೀಗೆ ಮಡಚಿಬಿಟ್ಟು ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕು. ನೋಡಿ ಅದಕ್ಕಾಗಿ ಇಲ್ಲಿ ನೋಡಿ ಈ ಮೇಲ್ಗಡೆ ಈ ರೀತಿ ಮಡಚಿಬಿಟ್ಟು ಸೂಜಿ ದಾರನ ತೊಗೊಂಡ್ಬಿಟ್ಟು ಕೈಯಲ್ಲೇ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿರುವಂತಹ ಟಿಪ್ಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ ಈ ರೀತಿ ಮೇಲ್ಗಡೆ ಹೀಗೆ ಹೊಲಿದ್ಬಿಟ್ಟು ನಾನು ತೊಗೊಬಂದು ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿ ನಾನು ಮೇಲ್ಗಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಇಷ್ಟೇ ಸಾಕು, ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ನಂತರ ನೋಡಿ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಮೊಬೈಲನ್ನು ಚಾರ್ಜಿಗೆ ಇಡುವಾಗ ಈ ರೀತಿ ಇಟ್ಟವಾಗ ಮೊಬೈಲ್ ಎಲ್ಲಿಡಬೇಕು ಅನ್ನೋದಾಗುತ್ತೆ ಅಲ್ವಾ. ಈ ರೀತಿ ಮಾಡಿಟ್ಕೊಂಡ್ರೆ ಮೊಬೈಲನ್ನು ಚಾರ್ಜಿಗೆ ಆರಾಮಾಗಿ ಹಾಕಬಹುದು. ನೋಡಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋ ಪೀಸಿಗೆ ನೋಡಿ ಇದನ್ನು ನಾವು ನಮ್ಮ ಬ್ಯಾಗ್ಗಳಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಈ ರೀತಿ ನಾವು ಅಮೃತಾಂಜನ, ವೀಕ್ಸು, ಹಾಗೆ ಓಟ್ರಿವಿನ್ ಇವನ್ನೆಲ್ಲ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟುವಾಗ ನಾವೆಲ್ಲಾದರೂ ಹೊರಗೆ ಹೋಗುವಾಗ, ಊರಿಗೆ ಹೋಗ್ತಿರ್ತೀವಿ ಅಥವಾ ಎಲ್ಲೋ ಹೊರಗೆ ಹೋದವಾಗ ನಮಗೆ ಬ್ಯಾಗಲ್ಲಿ ಹಾಕಿದಾಗ ಈಸಿಯಾಗಿ ಅದು ಸಿಗೋದಿಲ್ಲ, ಹುಡುಕಬೇಕಾಗುತ್ತೆ. ಅದೇ ನೀವು ಈ ರೀತಿ ಪಾಕೆಟನ್ನು ಒಳಗಡೆ ಹಾಕಿಬಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಯಾವುದು ಎಲ್ಲಿದೆ ಅಂತ ಹೇಳಿ. ಹಾಗೆಯೇ ನಿಮ್ಮ ಹ್ಯಾಂಡ್ ಬ್ಯಾಗ್ ಕೂಡ ನೀಟಾಗಿ ಕಾಣಿಸುತ್ತೆ, ಎಲ್ಲದನ್ನೂ ಒಳಗಡೆ ತುಂಬಿಕೊಂಡು ಹಾಗೆ ಕಾಣೋದಿಲ್ಲ, ನೀಟಾಗಿ ಕೂಡ ಇರುತ್ತೆ. ಇದಲ್ಲದೇ ನೋಡಿ ನಿಮ್ಮ ಇಯರ್ಫೋನ್ಗಳನ್ನು ಇಟ್ಕೋಬಹುದು, ಹಾಗೆಯೇ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಇಟ್ಕೋಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಗೆ ಏನು ಅನುಕೂಲ ನೋಡಿ, ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ನೋಡಿ ಅಂಥವುಗಳನ್ನು ನೀವು ಈ ರೀತಿ ಪಾಕೆಟ್ಗಳಲ್ಲಿ ಇಟ್ಕೊಂಡ್ರೆ, ಹಾಗೆ ಖರ್ಚಿಲ್ಲದೇ ಕೂಡ ನಾವು ಒಂದು ಚಿಕ್ಕದಾಗಿರುವಂತಹ ಪರ್ಸನ್ನು ಕೂಡ ಮಾಡಿದ ಹಾಗೆ ಆಗುತ್ತೆ. ನೋಡಿ ಇದಲ್ಲದೇ ಮೋಸ್ಟ್ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಉಪಯೋಗವಾಗುವಂಥ ಇನ್ನೊಂದು ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನೋಡಿ ಮೇಲ್ಗಡೆ ನಾವೇನು ಇದು ಹೊಲ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಬಿಡಿ. ನೀವು ಚಾರ್ಜರಿಗೆ ಬಳಸುವ ಇದನ್ನು ಒಳಗಡೆ ಹಾಕಿದರೂ ನಡೆಯುತ್ತೆ, ಅಥವಾ ಚಾರ್ಜರಿಗೆ ಬೇರೆ ಸಪ್ರೇಟ್ ಇಟ್ಬಿಟ್ಟು ನೀವು ಈ ರೀತಿ ಚಿಕ್ಕದಾಗಿರುವಂತಹ ಪಾಕೆಟನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಗೇ ಇಟ್ಕೋಬಹುದು. ನೋಡಿ ಈ ರೀತಿ ಸ್ಟೇ ಫ್ರೀಗಳನ್ನು, ವಿಸ್ಪರ್ಗಳನ್ನು ನಾವು ತೊಗೊಂಡು ಹೋಗುವಾಗ ಈ ರೀತಿ ಹಾಗೇ ಇಟ್ಕೊಂಡು ಹೋದರೆ ಚೆನ್ನಾಗಿ ಆಗೋದಿಲ್ಲ ಅಲ್ವಾ, ಒಂದು ಸ್ವಲ್ಪ ಮುಜುಗರ ಅಂತ ಕೂಡ ಆಗುತ್ತೆ. ಸೊ ನೀವು ಆ ಥರ ವಿಸ್ಪರ್ಗಳನ್ನು ಎಮರ್ಜೆನ್ಸಿ ಬೇಕಾದವಾಗ ಒಂದನ್ನು ತೊಗೊಂಡ್ಬಿಟ್ಟು ನಾವು ಹಾಗೇ ಬಾತ್ರೂಮಿಗೆ ಹೋಗೋಕ್ಕಾಗಲ್ಲ, ಹೊರಗೆಲ್ಲರೂ ಇದ್ದವಾಗ, ಸೊ ಈ ರೀತಿ ಪಾಕೆಟಲ್ಲಿ ಇಟ್ಕೊಂಡ್ರೆ ನಿಮಗೆ
ಮುಜುಗರನೂ ಆಗೋದಿಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ. ಜಸ್ಟ್ ನಾವು ಈ ಪಾಕೆಟನ್ನು ತೆಕ್ಕೊಂಡ್ಬಿಟ್ಟು ವಾಶ್ರೂಮಿಗೆ ಹೋಗಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಇವುಗಳಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.